ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ದೇವಸ್ಥಾನ ಫ್ರೆಂಡ್ಸ್. ನಾವು ಹೋಗಿದ್ವಿ. ಕಟೀಲು ಮಂಗಳೂರಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ ಲೋಕಲ್ ಬಸ್ಸು ದೇವಸ್ಥಾನಕ್ಕೆ ಹೋಗೋಕ್ಕೆ ಪ್ರೊವೈಡ್ ಇದೆ ಫ್ರೆಂಡ್ಸ್. ಲೋಕಲ್ ಬಸ್ ಅಲ್ಲಿಗೆ ಹೋಗೋದು ದೇವಸ್ಥಾನಕ್ಕಂತಲೇ ಇದೆ. ನೀವು ಓನ್ ವೆಹಿಕಲ್ಸಲ್ಲಿ ಹೋದರೆ 32 ಕಿಲೋಮೀಟರ್ಸ್ ಆಗುತ್ತೆ ಮಂಗಳೂರಿಂದ. ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ತುಳು ಲ್ಯಾಂಗ್ವೇಜ್ ಜಾಸ್ತಿ ಮಾತಾಡ್ತಾರೆ ಫ್ರೆಂಡ್ಸ್. ಕನ್ನಡನೂ ಮಾತಾಡ್ತಾರೆ, ಬಟ್ ಅಲ್ಲಿ ಲ್ಯಾಂಗ್ವೇಜ್ ತುಳುನೇ. ಕಟೀಲ್ ಅಂದರೆ ಫ್ರೆಂಡ್ಸ್ ತುಳು ಲ್ಯಾಂಗ್ವೇಜಲ್ಲಿ ಮಧ್ಯನಾಡು ಅಂತ ಹೇಳಿ, ಕಟಿ ಅಂದರೆ ಮಧ್ಯ, ಲ ಅಂದರೆ ನಾಡು ಅಂತ ಹೇಳಿ. ಫ್ರೆಂಡ್ಸ್, ದೇವಸ್ಥಾನ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಯಾವಾಗಲಾದ್ರೂ ಮಂಗಳೂರು ಸೈಡಿಗೆ ವಿಸಿಟ್ ಮಾಡಿದರೆ ಒಂದು ಸುತ್ತು ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್. ಯಾಕಂದರೆ ವಿಡಿಯೋದಲ್ಲಿ ನೋಡೋದಕ್ಕೂ ಓನಾಗಿ ಅಲ್ಲಿ ಹೋಗಿ ನೋಡೋದಕ್ಕೂ ವ್ಯತ್ಯಾಸ ಇರುತ್ತಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ಸುತ್ತು ನೀವು ಖಂಡಿತವಾಗಿ ಮಂಗಳೂರು ಸೈಡ್ ಎಲ್ಲರೂ ವಿಸಿಟ್ ಮಾಡಿದರೆ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಮಂಗಳೂರಲ್ಲಿ ನಿಮಗೆ ದೇವಸ್ಥಾನಗಳು ತುಂಬಾ ನೋಡೋಕ್ಕೆ ಸಿಗುತ್ತೆ. ತುಂಬ ದೇವಸ್ಥಾನಗಳು ಇದೆ ಫ್ರೆಂಡ್ಸ್. ಎಲ್ಲರೂ ಬೀಚ್ ನೋಡೋಕ್ಕಂತಲೇ ಬರ್ತಾರೆ, ಬಟ್ ದೇವಸ್ಥಾನಗಳು ತುಂಬ ಇದೆ ಇಲ್ಲಿ ನೋಡೋಕ್ಕೆ. ತುಂಬ ಪ್ಲೇಸಸ್ ಇದೆ ಫ್ರೆಂಡ್ಸ್ ನೋಡೋಕ್ಕೆ. ಯಾರು ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ವಿಸಿಟ್ ಮಾಡಿ ನೋಡ್ಬೋದು. ಮಂಗಳೂರು ದೇವರು ಅದರ